ಸರಸ ಸಲ್ಲಾಪ ಮೋಹದ ಬಗ್ಗೆ ಆ ರಸಕ್ರೀಡೆಯನ್ನು ಆಡುವ ಹದ ಗೊತ್ತಿಲ್ಲ ನಿನಗಂದ್ರೆ ಇದಂತೂ ಬಾಯ ತೆಗಿತಿದ್ದು ಅಂದ. ನಾನು ನಿನ್ನ ಜೊತೆ ಬರಬೇಕಾಗಿತ್ತಂದ್ರೆ, ನಿನ್ನ ಆಶೆಯನ್ನು ಪೂರೈಸಬೇಕಾಗಿತ್ತಂದ್ರೆ ನನ್ನಂಗೆ ಹಾಡಬೇಕು, ನನ್ನಂಗೆ ನೃತ್ಯ ಮಾಡಬೇಕು, ಆವಾಗ ರಸಕ್ರೀಡೆಯನ್ನು ಆಡ್ಲಿಕ್ಕೆ ಅನುಕೂಲ ಆಕೈತಂದ್ರೆ. ಇದು ನೆನಪು ಬಂತು ನೋಡ್ರಿ. ಏನು ನೆನಪು? ಈಕೆ ಜೋಡಿ ರಸಕ್ರೀಡೆಯನ್ನು ಆಡ್ಬೇಕು, ಈಕೆ ಜೊತೆ ಸಲ್ಲಾಪದಿಂದ ಇರಬೇಕು ನೆನಪು. ಆ ನೆನಪಿನೊಳಗೆ ನೀ ಹೇಳ್ದಂಗೆ ಕೇಳ್ತಾನೆ. ಹಂಗಾರೆ ನಿನಗೇನೂ ಬರೋದಿಲ್ಲ. ನಾ ಮಾಡಿದಂಗೆ, ನಾ ಅಂದಂಗೆ ಅನ್ನು, ನಾ ಮಾಡಿದಂಗೆ ಡ್ಯಾನ್ಸ್ ಮಾಡುವ ಅಂದ್ಕೊಳ್ಳೆ ದಿನ ಥಾ ಮಾಡಿದಳಕ್ಕೆ, ಇವ ದಿನ ಥಾ ಮಾಡಿದವಳೆ ಪ್ಯಾರಿ, ಇವು ದಿನ ಥಾ ಅಂದಕ್ಕನ ಈ ಕೈಯನ್ನು ತನ್ನ ಉರಿ ಹಸ್ತವನ್ನು ತನ್ನ ತಲೆ ಮೇಲೆ ಇಟ್ಟುಕೊಂಡ. ಅದು ಕಬರಿಲ್ಲ, ತಾನ ಭಸ್ಮಾಗಿ ಸುಟ್ಟು ಹೋಗ್ಬಿಟ್ಟ, ತಾನ ಭಸ್ಮಾಗಿ. ಇದು ಕಡ್ಡಿಪೆಟ್ಟಿಗೆ ನೆನಹು ಅನ್ನುವಂಥ ಕಡ್ಡಿಪೆಟ್ಟಿಗೆ ಈ ಸೋಮಣ್ಣ ಕೊಪ್ಪದ ಮಂದಿ ಕೈಯಾಗ ಕೊಟ್ಟರೆ ಅವ್ರು ದೀಪ ಹಚ್ಚೋಕ್ಕೂ ಉಪಯೋಗ ಮಾಡ್ತಾರೆ. ಆ ಕಡ್ಡಿಪೆಟ್ಟಿಗೆಯನ್ನು ಏನು ಮಾಡ್ತಾರೆ? ದೀಪ ಹಚ್ಚಾಕ. ಆ ಕೆಟ್ಟ ಮಂದಿ ಕೈಯಾಗ ಕಡ್ಡಿಪೆಟ್ಟಿಗೆ ಸಿಕ್ತ ಅಂದ್ರೆ ಯಾರ್ದಾರ ಬಣಿಗೆ ಬೆಂಕಿ ಹಚ್ತಾರೆ. ಹೆಂಗೈತೆ ನೋಡ್ರಿ. ಮತ್ತು ಹೊರಗಿನವ್ರು ಬೇದಿರಪ್ಪ, ಮತ್ತು ನಾವೇನು ಸುಮಾರು ಅಲ್ಲ. ಯಾರು ಶಿವನಾಮ ಸ್ಮರಣೆಯಲ್ಲಿ, ಆ ಶಿವನಾಮ ಸ್ಮರಣೆಯ ನೆನವಿನಲ್ಲಿ ಯಾರು ಇರ್ತಾರೋ ಅವರು ದುರುಪಯೋಗ ಆಗೋದಿಲ್ಲ, ಸದುಪಯೋಗ ಮಾಡ್ಕೋತಾರೆ. ಇನ್ನೊಂದು, ಸಮಯದ ಕೊರತೆಯಿಂದ ಒಂದು ಮಾತನ್ನು ಕೊನೆಯದಾಗಿ ಹೇಳ್ತಾನೆ. ಸೇತುವೆಯನ್ನು ಕಟ್ಟಾಕತ್ತಿದ್ರು. ಶ್ರೀರಾಮಚಂದ್ರನ ಧರ್ಮಪತ್ನಿಯಾಗಿರ್ತಕ್ಕಂಥ ಸೀತಾದೇವಿಯ ಸಲುವಾಗಿ ಸೇತುವೆ ಕಟ್ಟಾಕತ್ತಿದ್ರು. ಅದು ನಿಮಗೆ ಗೊತ್ತೈತಿ. ಆವಾಗ ಎಲ್ಲರೂ ಒಂದೊಂದು ಕಲ್ಲಿಡೋ ಟೈಮ್ದೊಳಗೆ ಹನುಮಂತ ಜೈ ಶ್ರೀರಾಮ್ ಅಂತ ಒಂದು ಕಲ್ಲು ಹೊರ್ತಿದ್ದಂತ ನೋಡ್ರಿ. ನಾಮಸ್ಮರಣೆ ಇದು ನೆನಹು, ಇದು ನೆನಹು. ಏನ ಕಲ್ಲು ಹೊರ್ತಿದ್ದ, ಕಲ್ಲು ಹೊಟ್ಟ ನೀರಾಗ ಬಿಡುವಾಗ ನೆನಹು ಏನ ತನ್ನ ಗುರುವಿನ ನೆನಹು. ಜೈ ಶ್ರೀರಾಮ್ ಅಂತ ಬಿಡ್ತಿದ್ದ, ಕಲ್ಲು ತೇಲ್ಕೋಂತ ಹೊಕ್ಕೈತಂತ ನೋಡ್ರಿ. ಜೈ ಶ್ರೀರಾಮ್ ಅಂತಂದಾಗ ಕಲ್ಲು ತೇಲ್ಕೋತ ಹೊಕ್ಕೈತಂತ. ಅದನ್ನು ಶ್ರೀರಾಮಚಂದ್ರ ನೋಡಿದಂತ, ಏನು ಹನುಮಂತ ಇದು ಕಲ್ಲು ತೇಲ್ತೈತಿಲ್ಲ ಅಂದಂತ. ಆವಾಗ ಇವು ಒಂದು ಕಲ್ಲು, ಇದ್ರಾಗಿನ ಕಲ್ಲು ಹಿಂಗೆ ಇರ್ಬೇಕಂತೇಳಿ ಆ ಕಲ್ಲು ತಗೊಂಡು ಎತ್ತಿ ಇವು ನೀರಾಗ ಉಗದಂಥದ್ದು. ಸಾಕ್ಷಾತ್ ರಾಮ ಡುಮುಕ್ಕಂತ ಮುನಿಗಿತಂತ. ಆವಾಗ ಇವತ್ತಿನ ವಿಷಯ ಇಟ್ಟದನ್ನು ನೆನೆಸ್ಬಿಟ್ಟತ್ತವ. ಏನಂತ? ಹನುಮಂತ, ಏನು ನೀ ಕಲ್ಲು ಬಿಟ್ರೆ ತೇಲ್ತತಿ, ನಾ ಕಲ್ಲು ಬಿಟ್ರೆ ಇದು ಡುಮುಕ್ ಅಂತದಲ್ಲ. ಹೆಂಗೆ ಅಂದಾಗ ನೆನವು, ಈ ನೆನವು ಅನ್ನುವಂಥ ಏನು ಬಾಣ ಐತ್ಲ, ಅಲಗೈತ್ಲ, ಇದಕ್ಕಿಂತ ಬಾಣ ಶ್ರೇಷ್ಠ ಯಾವುದೈತಿ? ಅಷ್ಟು ಹರಿತವಾದದ್ದು, ಅಷ್ಟು ಶಕ್ತಿಯುತವಾದದ್ದು. ಅಪ್ಪ ಪುಣ್ಯಾತ್ಮ, ನಿನ್ನ ನಾಮಸ್ಮರಣೆಯೊಳಗೆ ಅಷ್ಟು ಶಕ್ತಿ ಐತಿ. ನಾ ಜೈ ಶ್ರೀರಾಮ ಅಂದು ಬಿಟ್ರೆ ತೇಲ್ತತಿ, ಹಂಗೆ ಬಿಟ್ರೆ ಮುಣುಗ್ತತಿ ಅಂದಂತ. ನೋಡಿ ಹೆಂಗೆ ಅದ್ಭುತ ಅದಲ್ಲ ಅದು. ಅದಕ್ಕೆ ಇವತ್ತಿನ ವಿಷಯ ಎಷ್ಟು ಅದ್ಭುತವಾಗಿದೆಪ್ಪ ಅಂತ ಕೇಳಿದ್ರೆ, ನೆನೆಗೋಲಿನಿಂದ ನೋಯಿಸು ಅಲುಗು ಉಂಟೆ. ಈಗ ನೋಡ್ರಿ, ಒಮ್ಮೊಮ್ಮೆ ಅಂತಿರ್ತಾರ ಆ ಪ್ರೇಮ. ನಿಮಗೆಲ್ಲ ಗೊತ್ತಿದ್ದ ವಿಷಯ ಹೇಳ್ತಾನೆ ಕೊನೆಯದಾಗೆ. ಏನ್ರಿ ಆ ಹುಡುಗಿ ಆ ಹುಡುಗನ ಪ್ರೇಮ ಮಾಡ್ಯಾಳ, ಬರೀ ಅವನ ನೆನಪಿನಾಗೆ ಇರ್ತತಿ. ಎಷ್ಟೋ ಮಂದಿ ಹುಚ್ಚಾಗಿ ಹೋಗ್ಯಾವಲ್ಲ. ಎಂಥ ಬಾಣ್ರಿ ಅದು, ಹುಚ್ಚಾಗೆಲ್ಲ ಎಷ್ಟೋ ದಿವಸಗಳವರೆಗೆ ಅವ್ರನ್ನ ಮೈ ತೊಳೆದ ಜೋಪಾನ ಮಾಡಿ, ಅವ್ರನ್ನ ಚಲೋ ದೊಡ್ಡವ್ರನ್ನ ಮಾಡಿ ಕಷ್ಟಪಟ್ಟು ಓದಿಸಿ ಸಾಯವಾದ ನಂತರ ಯಾರಾದ ಹುಡುಗಿನ ಅವ್ನು ನೆನೆಸಿದಂದ್ರೆ ಸಾಕು. ತಂದಿನೂ ಸತ್ತ, ತಾಯಿನೂ ಸತ್ತ, ಏನು ಬೇಕಾದ ಅವನು. ಯಪ್ಪ ನಿನ್ನ ಕಾಲು ಬೀಳ್ತಾನೋ, ನಾವು ಜೀವ ಹಿಡಿದಿಲ್ಲೋ ಭೂಮಿ ಮೇಲೆ, ಯಪ್ಪ ನಾವು ಜೀವ ಹಿಡಿದಿಲ್ಲೋ, ಯಪ್ಪ ನೀ ಯಾಕೆ ಮಾಡ್ಕೊಂಡೆ ಅಂದ್ರೆ ಆಕೆ ಯಾವ ಕುಲದಾಕೆ, ನಾವ್ಯಾಕೆ ಕುಲದಾಕೆ ಅಂತ ತಂದೆ ತಾಯಿಗಳು ಬೇಡ್ಕೋಬೇಕ. ಆ ನೆನವತ್ತಿಲ್ಲ ಅವಾಗ, ಅದು ಅವನು ಕೊರಿತಿರ್ತೈತೆ ನೋಡ್ರಿ. ಅವ ಅಂತಾನ ನಾನೇ ಸಾಯಕತ್ತೇನೆ. ನೋಡಿ ಎಲ್ಲಿ ನಿರ್ಧಾರ ಬರ್ತಾನಂದ್ರೆ, ಮತ್ತು ನಿಮ್ಮ ಮರ್ಯಾದೆ ಹೊಕ್ಕೈತೆ ಅಂದ್ರೆ ನಾನು ಆಕಿನ ಬಿಟ್ಟಿರು ಮನಸ್ಸಿಲ್ಲ, ನನಗೆ ನೀಗೂ ತಾಕತ್ತಲ್ಲ, ಮತ್ತು ನಾನೇ ಜೀವ ಬಿಟ್ಟರೆ ಯಾವುದು ಗತಿನೇ ಇಲ್ಲ, ನಾನೇ ಸತ್ತು ಬಿಡ್ತಾನೆ ಅಂತ ಎಷ್ಟೋ ಮಂದಿ ಸತ್ತಾರಲ್ಲ. ಇಂಥ ನೆನೆಗೋಲಿನಿಂದ, ಆ ನೆನೆಗೋಲಿನಕ್ಕಿಂತ ಹೆಚ್ಚಿಂದ ಯಾವುದಾರ ಅಲ್ಲಗ ಬಾಣ ಐತೇನು? ಅದಕ್ಕೆ ನನ್ನ ಎರಡು ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಜಯ ಮಂಗಲಂ, ಜಯ ನಮಃ.